ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಹಾಸನಾಂಬೆ ನಮಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ದರ್ಶನ ಕೊಡೋದು ಅಂತ ಗೊತ್ತು. ಹಾಸನಾಂಬೆ ದರ್ಶನದ ಮೊದಲ ದಿನದ ದಿವ್ಯ ಆಚರಣೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವರ್ಷವಿಡೀ ಮುಚ್ಚಿರುವ ಹಾಸನಾಂಬ ದೇವಸ್ಥಾನದ ಬಾಗಿಲು ತೆರೆಯುವ ಆ ಕ್ಷಣ ನಿಜಕ್ಕೂ ರೋಚಕ. ಆಶ್ವಯುಜ ಮಾಸದ ಸಪ್ತಮಿಯಂದು ನಡೆಯುವ ಆ ಆರಂಭದ ಆಚರಣೆಗಳೇ ಒಂದು ದಿವ್ಯ ಅನುಭವ. ಮೊದಲಿಗೆ ವಾರನಂದಿ ಸಂಪ್ರದಾಯ. ರಾಜ ಮನೆತನದ ಪ್ರತಿನಿಧಿಯಾಗಿ ಅರಸು ಕುಟುಂಬದವರು ದೇವಸ್ಥಾನದ ಮುಂದೆ ಬಾಳೆಕಂದನ್ನು ನೆಡುತ್ತಾರೆ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಈ ಬಾಳೆಕಂದನ್ನು ಕಡಿಯುವ ಮೂಲಕ ಬಾಗಿಲು ತೆರೆಯಲು ಅಧಿಕೃತ ಚಾಲನೆ ಸಿಗುತ್ತದೆ. ನಂತರ ವೇದ ಘೋಷಗಳ ನಡುವೆ ಗರ್ಭಗುಡಿಯ ಭಾರೀ ಗಾತ್ರದ ಕಲ್ಲಿನ ಬಾಗಿಲು ತೆರೆಯಲಾಗುತ್ತದೆ. ಬಾಗಿಲು ತೆರೆದ ಕೂಡಲೇ ಕಾಣುವುದೇ ಆ ಮಹಾನ್ ಪವಾಡ. ಕಳೆದ ವರ್ಷ ಅಚ್ಚಿಟ್ಟ ನಂದಾದೀಪ ಇನ್ನೂ ಬೆಳಗುತ್ತಿರುತ್ತದೆ. ಏರಿಸಿದ ಹೂವುಗಳು ಇನ್ನೂ ತಾಜಾವಾಗಿರುತ್ತದೆ. ಮೊದಲು ದಿನ ದೇವಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ಗಂಧದ ಲೇಪನ ಮತ್ತು ರೇಷ್ಮೆ ಸೀರೆಯ ಅಲಂಕಾರ ನಡೆಯುತ್ತದೆ. ಅಂದು ಸಾರ್ವಜನಿಕರಿಗೆ ದರ್ಶನದ ಅವಕಾಶವಿರುವುದಿಲ್ಲ. ತಾಯಿ ತನ್ನನ್ನು ತಾನು ಸಜ್ಜುಗೊಳಿಸುವ ದಿನವದು. ಎರಡನೇ ದಿನದಿಂದ ಭಕ್ತರ ದರ್ಶನ ಆರಂಭ. ಆ ಅದ್ಭುತ ಸಂಪ್ರದಾಯ ಮತ್ತು ತಾಯಿಯ ಕೃಪೆಯ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಂ ಶ್ರೀ ಹಾಸನಾಂಬಾಯ ನಮಃ.